ಮೇಡಮ್, ಹಿಜಬ್ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ತೆಗೆದುಕೊಂಡಂತ ನಿಲುವು, ಆಮೇಲೆ ಅದನ್ನ ವಾಪಸ್ ಪಡೆದಂತ ಹೇಳಿಕೆ, ಬಿಜೆಪಿ ಏನು ಸ್ಟ್ಯಾಂಡ್? ಇಲ್ಲ, ನಾವು ಹೇಳಿರೋದು ನಮ್ಮ ಸ್ಟ್ಯಾಂಡ್ ಸ್ಪಷ್ಟವಾಗಿದೆ. ಮಕ್ಕಳಿಗೆ ಶಾಲಾ ಕಾಲೇಜಿನ ಶೈಕ್ಷಣಿಕ ಆವರಣದಲ್ಲಿ ಮಕ್ಕಳನ್ನು ಯಾವುದೇ ಇದರಿಂದ ಮುಂಚೆಯಿಂದ ಫ್ರೀಯಾಗಿರ್ಬೇಕು, ಅವರು ಬಂಧಿಸಬಾರ್ದು, ಆ ಒಂದು ನಿಯಂತ್ರಣ ಮಾಡಬಾರ್ದು, ಅದನ್ನು ಹೇರೋದು ಯಾವುದೋ ಒಂದು ಹೊರಗಿನ ಫೋರ್ಸ್ಗಳು ಹೇರೋದು ಮಕ್ಕಳನ್ನೇ. ನಮಗೆ ಮಕ್ಕಳ ಮನಸ್ಸು ಗೊತ್ತಿದೆ, ಅನೇಕ ಮಕ್ಕಳು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡುವಂಥ ಮಕ್ಕಳು. ಆ ಅಲ್ಪಸಂಖ್ಯಾತ ಮಕ್ಕಳನ್ನು ಸಪ್ರೇಟ್ ಮಾಡ್ತಕ್ಕಂಥದ್ದು, ಪ್ರತ್ಯೇಕ ಭಾವನೆ ಬರುತ್ತೆ. ಇವತ್ತು ಅವರು ಒಂದು ಮುಕ್ತ ಮನಸ್ಸಿಂದ ಹೊಂದಾಣಿಕೆ ಮಾಡ್ಕೊಂಡು ಒಂಥರ ಮಿಕ್ಸ್ ಆಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಒಂದು. ಎರಡನೇದು, ಬೇರೆ ಮಕ್ಕಳಿಗೂ ಕೂಡ ಧಾರ್ಮಿಕವಾದ ಬೇಕಾದಷ್ಟಿದೆ, ಅವರೆಲ್ಲರೂ ಕಾಂಪ್ರಮೈಸ್ ಮಾಡ್ಕೊಂಡು ಅದನ್ನೆಲ್ಲ ಮತ್ತೆ ಎಲ್ಲ ಹಾಕ್ಕೊಂಡು ಶಾಲು ಹಾಕ್ಕೊಂಡು ಪೇಟ ಹಾಕ್ಕೊಂಡು ನನ್ನ ಕಲ್ಚರಲ್ ಐಡೆಂಟಿಟಿ ಅಂತ ಬಂದರೆ ಸಾಧ್ಯನಾ ಅರುಣ್? ಯೂನಿಫಾರ್ಮ್ ಮಾಡಿರೋದೇನೆ ಒಂದು ಏಕ ಭಾವನೆ ತರೋದಕ್ಕೆ, ಒಗ್ಗಟ್ಟಿನ ಭಾವನೆ ತರೋದು. ಸದುದ್ದೇಶ ಇದೆ, ಚೆನ್ನಾಗಿದೆ, ಅದು ಮಕ್ಕಳಿಗೆ ಅದು ಅನುಕೂಲಕರವಾಗಿದೆ. ನಾವು ಶಾಲೆ ಕಾಲೇಜಿನ ಒಳಗಡೆ ಮಕ್ಕಳನ್ನು ಮುಕ್ತವಾಗಿ ಬಿಡಿ, ಆದರೆ ಹಿಂದೂ ಮುಸಲ್ಮಾನ್ ಮಕ್ಕಳಂತ ನೋಡಬೇಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಇವಾಗ ನಟರಾಜ್ ಗೌಡ್ರು ಹೇಳ್ತಾರೆ, ಶಿರವಸ್ತ್ರದ ಪ್ರಶ್ನೆ ಅಲ್ಲ, ಹೊರಗಡೆ ಹಾಕ್ಕೊಳ್ಳಿ. ಇವಾಗ ನಮ್ಮಲ್ಲಿ ಗುಂಗುಟ್ ಹಾಕೋತಾರೆ, ಇನ್ನೊಂದು ಹಾಕೋತಾರೆ, ಗಂಡಸರ ಎದುರುಗಡೆ ಬೇಕಾದಷ್ಟು ನಮ್ಮ ಒಂದು ವಸ್ತ್ರ ಸಂಹಿತೆ ಇದೆ. ಹೊರಗಡೆ ನಾವು ಏನು ಬೇಕಾದ್ರೆ ಮಾಡಿ, ಪುಟ್ಟ ಮಕ್ಕಳು, ಅವ್ರು ಇನ್ನೂ ಬೆಳೀತಾ ಇರೋ ಮಕ್ಕಳು, ಒಂದು ಸ್ವಿಮ್ಮಿಂಗ್ ಮಾಡುತ್ತೆ, ಒಂದು ಸ್ಪೋರ್ಟ್ಸಲ್ಲಿ ಆಸಕ್ತಿ ಇರುತ್ತೆ ಮಗುಗೆ, ನಾವು ಆ ರೀತಿ ನಿಯಂತ್ರಣ ಮಾಡಿದರೆ ಸರಿಯಲ್ಲ ಅಂತ. ವಿದ್ಯಾಭ್ಯಾಸದ ಉದ್ದೇಶನೇ ಅದಲ್ಲ. ಅವರಿಗೆ ಸ್ವತಂತ್ರವಾದ ಮುಕ್ತವಾದ ವ್ಯಕ್ತಿತ್ವ ಬೆಳವಣಿಗೆಗೆ ಉಪಯೋಗವಾಗುವಂಥ ವಾತಾವರಣ, ಶೈಕ್ಷಣಿಕ ವಾತಾವರಣ ಕಲ್ಪಿಸಬೇಕು ಅನ್ನುವ ಸದುದ್ದೇಶ ಇದರಲ್ಲಿದೆ. ಅಪೀಸ್ಮೆಂಟ್ ಅಪೀಸ್ಮೆಂಟ್ ಬಳಸ್ಕೊಂತ ಇದ್ದಾರೆ. ಪೊಲಿಟಿಕಲ್ ಬಿಟ್ಟು ನೀವು ಅದನ್ನ ಮೇನ್ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡ್ರೆ, ಆಕ್ಚುಲಿ ಸ್ಕೂಲ್ಗಳಲ್ಲಿ ಸ್ವಿಮ್ಮಿಂಗ್ ಇದೆ, ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ. ನೀವು ಹಿಜಾಬ್ ಹಾಕೊಂಡು ಹೋಗ್ಬಿಟ್ರೆ ಮುಜುಗರ ಆಗಲ್ವಾ? ತೆಗೆದಿಟ್ಟು ಮುಜುಗರ ಆಗಲ್ವಾ ಸರ್? ಯೋಗ ಇದೆ, ಮುಜುಗರ ಆಗಲ್ವಾ? ಅಥವಾ ಅವ್ರು ಡಾನ್ಸ್ ಮಾಡಬೇಕು, ಮುಜುಗರ ಆಗಲ್ಲ. ಕಲ್ಚರಲ್ ಆಕ್ಟಿವಿಟಿ ಎಲ್ಲ ಸಮಯದಲ್ಲೂ ಹಾಕೊಳ್ಳಿಕ್ಕೆ ಆಗಲ್ಲ. ಬಟ್ ಒಂದೇ ಸೆಕ್ಯುಲರ್ ಅಂತ ಕರ್ಕೊಳ್ತೀರಲ್ವಾ? ಸೆಕ್ಯುಲರ್ ಅಂತ ಕರ್ಕೊಳ್ತೀರಲ್ವಾ? ಸ್ಕೂಲ್ಗಳಲ್ಲಿ ಇದನ್ನ ರೀತಿ ಅವಕಾಶ ಮಾಡಿಕೊಟ್ಟು ನೀವು ಹೆಂಗ್ ಸೆಕ್ಯುಲರ್ ಆಗ್ತೀರಾ? ನೋಡಿ, ಅದು ಮುಸ್ಲಿಂ ಕೋಮುವಾದಿ ಇವತ್ತಿಂದ ಬಂದಿದ್ದಲ್ಲ. ಮುಸ್ಲಿಂ ಕೋಮುವಾದಿಗಳಾಗಲಿ, ಹಿಜಾಬ್ ಅನ್ನೋದು ಇವತ್ತಿಂದ ಬಂದಿರೋದಲ್ಲ, ಆಯ್ತಾ? ಮುಂಚೆಯಿಂದ ಬಂದಿದೆ. ಸೊ ಒಂದು ಪರಿವರ್ತನೆ ಅನ್ನೋದು ಹೆಂಗ್ ಗೊತ್ತಾ? ನಾವು ಹೇರಿ ಪರಿವರ್ತನೆ ಮಾಡಬಾರ್ದು, ನಾವು ಒತ್ತಾಯಪೂರ್ವಕವಾಗಿ ಪರಿವರ್ತನೆ ಮಾಡಬಾರ್ದು. ಅವ್ರಿಗೆ ಮುಖ್ಯಮಂತ್ರಿಗಳು ಯಾಕೆ ಇನ್ವಾಲ್ವ್ ಆಗ್ತಿದ್ದಾರೆ? ಅವ್ರಿಗೆ ಆಪ್ಷನ್ ಕೊಡಿ. ಅದನ್ನೇ ಯಾರು ಮುಖ್ಯಮಂತ್ರಿಗಳು ಯಾಕೆ ಇನ್ವಾಲ್ವ್ ಆಗ್ತಿದ್ದಾರೆ? ನಾವು ಅವಕಾಶ ಕೊಡ್ತೀವಿ, ನಾವು ವಾಪಸ್ ತಗೊಂಡು ಅವ್ರಿಗೆ ಏನ್ ಗೊತ್ತಾ, ನೋಡಿ, ಓದೋ ಅಂತ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಅವಕಾಶವನ್ನು ಕೊಡಿ. ಅವ್ರು ಹಿಜಾಬ್ ಬಲವಂತವಾಗಿ ಹಾಕೊಂಬನ್ನಿ ಅಂತ ಹೇಳ್ಬಾರ್ದು, ಹಾಕೊಂಬಾರ್ದ ಬಲವಂತವಾಗಿ ಹಾಕೊಂಬಾರ ಅಂತ ಹೇಳ್ಬಾರ್ದು. ಇದನ್ನ ಅವರಿಗೆ ಬಿಡಬೇಕು. ನಾನು ಅಲ್ಪಸಂಖ್ಯಾತರದ್ದು ಹೇಳ್ತಾ ಇಲ್ಲ. ಹಿಂದೂ ಸಮಾಜದಲ್ಲಿ ಒಬ್ಬ ಒಂದು ಯಂಗ್ ಹೆಣ್ಮಗುಗೆ ಗಂಡ ಸತ್ತೋದ್ರೆ ತಕ್ಷಣ ತಲೆ ಬೋಳಿಸಿ ವಿಕಾರ ಮಾಡಿ ಅದ್ರ ಉದ್ದೇಶ ಏನು, ಇನ್ಯಾರು ನೋಡಿ ಅವಳು ಆಕರ್ಷಣಿತಳಾಗಿ ಆಗ್ಬಾರ್ದು, ಮನೆತನದ ಮರ್ಯಾದೆ ಹೋಗುತ್ತೆ ಅನ್ನೋ ಒಂದು ಕಾಲ ಇತ್ತು. ಹಿಂದೂ ಸಮಾಜದಲ್ಲಿದ್ದ ಅಂತ ಅನೇಕ ಸಾಮಾಜಿಕ ಪಿಡುಗುಗಳ ವಿರುದ್ಧ ಅನೇಕ ಮಹಾತ್ಮರು ಹೋರಾಟ ಮಾಡಿಲ್ವೇ? ತಮ್ಗೆಲ್ಲ ಅದ್ರ ಬಗ್ಗೆ ಗೊತ್ತಿದೆ. ನಾವು ಅಲ್ಲೂ ಕೂಡ ಇವತ್ತು ಅವರೇ ಮಾಡಬೇಕು. ಈಗ ಯಾವುದೋ ಬೇರೆ ಫೋರ್ಸ್ಗಳು, ಒಂದು ತಾಯಿಗೆ ಮಗು ಚೆನ್ನಾಗಿ ಓದ್ಲಿ ಅಂತ ಇರುತ್ತೆ, ಒಬ್ಬ ತಂದೆಗೂ ಇರುತ್ತೆ, ಒಬ್ಬ ಅಣ್ಣನಿಗೂ ಇರುತ್ತೆ. ಮುಸ್ಲಿಂ ಸಮಾಜದಲ್ಲಿ ಕೂಡ ಬೇರೊಂದು ಧಾರ್ಮಿಕವಾದಂತ ಸಂಸ್ಥೆಗಳು ಅಥವಾ ಕೆಲವು ವ್ಯಕ್ತಿಗಳು ಅದನ್ನ ಹೇರ್ತಾರೆ. ಒಂದು ಈಗ ಕ್ರೀಡಾ ಪೋಷಕರು, ಕ್ರೀಡೆಯನ್ನ ಪೋಷಣೆ ಮಾಡ್ತಕ್ಕಂಥ ತಂದೆ ತಾಯಿಗೆ ಆ ಮಗು ಜಗತ್ತಿನಲ್ಲಿ ಒಂದು ಭಾರತಕ್ಕೊಂದು ಮೆಡಲ್ ಗೆಲ್ಬೇಕು ಅಂತ ಅನ್ಸಲ್ವ? ಸಾನಿಯಾ ಮಿರ್ಜಾ, ಯಾರ್ದು ತಗೋಬೇಡಿ, ಸಾನಿಯಾ ಮಿರ್ಜಾ ನಾನು ಎಕ್ಸಾಂಪಲ್ ಕೊಡ್ತೀನಿ. ಅಲ್ಲ, ಇದು ದುರುಪಯೋಗ ಆಗತ್ತೆ. ಶಾಲೆಯ ಒಳಗಡೆ ಇದಾಗಬಾರ್ದು. ಯಾವಾಗ್ಲೂ ಹಿಜಾಬ್ ಹಾಕೊಂಡೆ ಓಡಾಡೋಣ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಗೌಡ್ರೆ, ಇನ್ನೊಂದು ಸಿಂಪಲ್ ಆಗಿ ಹೇಳ್ತೀನಿ. ನೀವು ಈ ರೀತಿಯಾಗಿ ಅವರಿಗೆ ಬೆಂಬಲ ಕೊಡೋ ಮೂಲಕ ಏನ್ ಮಾಡ್ತಾ ಇದ್ರಿ ಗೊತ್ತಾ? ಆ ಕಟ್ಟುಪಾಡುಗಳನ್ನ ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀರಾ. ರಿಸ್ಟ್ರಿಕ್ಷನ್ಗಳನ್ನ ಹಾಕಕ್ಕೆ ಅವರ ಕುಟುಂಬದವರಿಗೆ ನೀವೇ ಕುಮ್ಮಕ್ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ. ನೀವೇ ಆ ಫ್ಯಾಮಿಲಿಗಳಿಗೆ ಕುಮ್ಮಕ್ಕನ್ನ ಕೊಟ್ಟು ಇದನ್ನ ಮಾಡಿ ನಾವಿದೀವಿ, ಇದನ್ನ ಮಾಡಿ ನಾವಿದೀವಿ ಅಂತ ಹೇಳೋ ಮಟ್ಟಕ್ಕೆ ಹೋಗ್ತಾ ಇದ್ರೆ ನಿಮ್ಮ ಕೆಲಸ ಇದಲ್ಲ, ಸರ್ಕಾರದ ಕೆಲಸ ಇದಲ್ಲ. ಯಾರನ್ನ ಒತ್ತಾಯಪೂರ್ವಕವಾಗಿ ಯಾರಿಗೂ ನೀವೇ ಮಾಡ್ತಾ ಇದ್ದೀರಲ್ಲ. ಹಿಸ್ಟಾರಿಕಲ್ ಇದನ್ನು ಘಟನೆ ನೆನೆಸ್ಕೋಬೇಕು. ಈಗ ನೋಡಿ, ಶಾಬಾನು ಪ್ರಕರಣದಲ್ಲಿ ಮುಸ್ಲಿಂ ಹೆಣ್ಮಕ್ಳಿಗೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಅವತ್ತಿನ ಕಾಲಕ್ಕೆ ಒಂದು ಒಳ್ಳೆ ತೀರ್ಮಾನ ತಗೊಂಡು ನಂತರ ರಿವರ್ಸ್ ಆಗಿದ್ದಿದೆಯಲ್ಲ, ವೋಟ್ ಬ್ಯಾಂಕ್ಗೋಸ್ಕರ ರಾಜೀವ್ ಗಾಂಧಿ ಅವರು ತೆಗೆದುಕೊಂಡ ನಿರ್ಧಾರ ಫಸ್ಟ್ ಒಳ್ಳೇದೇ ಆಗಿದ್ರು. ನಂತರ ಈ ಒತ್ತಡಗಳಿಗೆ ಮಣಿದು ಅದಾಗಬಾರ್ದು ಅಂತೇಳಿ ಬದಲಾವಣೆ ಯಾರು ತರೋದು? ಹಾಗಾದ್ರೆ ಹೌದು, ಎಲ್ಲಾ ಸಂದರ್ಭದಲ್ಲೂ ರಾಜಕೀಯ ಲಾಭಕ್ಕೋಸ್ಕರನೇ ಮಾಡೋಕ್ಕಾಗಲ್ಲ. ಕೆಲವೊಂದ್ಸಲ ಒಂದು ಥ್ರೆಟ್ಸ್ ಅನ್ನ, ಒಂದು ಸವಾಲುಗಳನ್ನ ಸ್ವೀಕಾರ ಮಾಡಬೇಕಾಗತ್ತೆ.
ಆವಾಗ್ಲೇ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಲ್ಲರನ್ನು ಒಟ್ಟಿಗೆ ನೋಡಕ್ ಸಾಧ್ಯ ಆಗೋದು. ಒಂದೇ ತರ ಟ್ರೀಟ್ ಮಾಡಿದಾಗ ಆ ನಿಟ್ಟಿನಲ್ಲಿ ನಾವು ಮಾಡ್ಬೇಕು ಅನ್ನೋ ಸದುದ್ದೇಶ ಅಷ್ಟೇ ನಮ್ಮದು. ಅವರನ್ನು ಇನ್ನೂ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಈ ಸಮಾಜದಲ್ಲಿ ಇಡಬೇಕು ಅಂತ ಬಯಸ್ತಾರೋ ಕಾಂಗ್ರೆಸ್ನವರು. ಸ್ಕೂಲಿಂದಾನೇ ನೀವು ಶುರು ಆಗ್ಬಿಡಿ, ಅವ್ರು ಮುಸ್ಲಿಮರು ನೀವು ಹಿಂದೂಗಳು ಅಂತ ಪಾರ್ಟಿಷನ್ ನೀವೇ ಮಾಡ್ಕೊಳ್ಳಿ ಅಂತ ಮೋಸ್ಟ್ಲಿ ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಕಾಣಿಸ್ತಾ ಇದೆ ನನಗೆ. ಗುರುತಿಸೋಕೆ ಹಂಗೆ ಶುರು ಮಾಡ್ಕೊಳ್ಳಿ ಅಂತೇಳಿ ಏನ್ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ಬ್ರಿಟಿಷರು ಬೂಟ್ ನೆಕ್ಕಿದ್ರ ಬಿಜೆಪಿ ಅವರು ಮೇಡಮ್? ನೋಡಿ, ಈ ರೀತಿ ಒಂದು ಇತಿಹಾಸವನ್ನ ಈ ರೀತಿ ಉಡಾಫೆ ಮಾತಾಡಿಕೊಂಡು ನಾನು ಇವಾಗ ಒಂದು ನೇರವಾಗಿನೇ ಹೇಳ್ಬಿಡ್ತೀನಿ. ಹೌದು, ಕೊಡಗಿನಲ್ಲಿ ಅನೇಕ ವೀರ ಒಂದು ಪುರುಷರನ್ನ ಟಿಪ್ಪು ಹತ್ಯೆ ಮಾಡಿದ್ದಾನೆ. ಹಾಗಾದ್ರೆ ಇಡೀ ಕೊಡವರು ಬ್ರಿಟಿಷ್ನವರ ಬೂಟ್ ನೆಕ್ಕಿದ್ರ. ಆಮೇಲೆ ನೆತ್ತರ ಕೆರೆ ಮಂಗಳೂರು, ಇವತ್ತು ಕ್ರಿಸ್ಮಸ್ ಇದೆ, ಜಗತ್ತಿನಾದ್ಯಂತ ಒಂದು ಉತ್ತಮ ಬಾಂಧವ್ಯವನ್ನು ಸಾರುವಂತ ಒಂದು ಯೇಸು ಕ್ರಿಸ್ತನ ಸ್ಮರಣೆ ಮಾಡಿ ಹಬ್ಬ ನಡೀತಾ ಇದೆ. ನೆತ್ತರ ಕೆರೆ ಕ್ರೈಸ್ತರನ್ನ ಟಿಪ್ಪುವಿನ ಒಂದು ಆಡಳಿತದಲ್ಲಿ ಕ್ರೈಸ್ತರನ್ನ ಹತ್ಯೆ ಮಾಡಿ ಆ ರಕ್ತ ಎಷ್ಟಾಗಿತ್ತು ಅಂದ್ರೆ ಇಡೀ ಕೆರೆ ಕೆಂಪಾಗಿದ್ರಿಂದ ನೆತ್ತರ ಕೆರೆ ಅಂತ ಬಂತು, ಇವತ್ತಿಗೂ ಇದೆ. ನಾವು ಇದ್ರಲ್ಲಿ ಧರ್ಮ ಇದೆಯಾ? ಕ್ರೈಸ್ತರನ್ನ ಹತ್ಯೆ ಮಾಡಿದ್ರು ತಪ್ಪು ಅಂತ ಹೇಳಿದೀವಿ, ಕೊಡವರನ್ನ ಹತ್ಯೆ ಮಾಡಿದ್ರು ತಪ್ಪು ಅಂತ ಹೇಳಿದೀವಿ. ಅದೇ ತರ ಅಮರಸುಳ್ಯ ಒಂದು ದಂಗೆ, ಅಮರಸುಳ್ಯದಲ್ಲಿ ರಾಜನ ವಿರುದ್ಧ ಬ್ರಿಟಿಷ್ನವರು ದಂಗೆ ಮಾಡಿದಾಗ ಸುಳ್ಯ ಭಾಗದಿಂದ ಬಂದು ಕೊಡಗಿನಲ್ಲಿ ರಾಜನಿಗೆ ಸಪೋರ್ಟ್ ಮಾಡಿ ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದ್ರು. ಅವರೆಲ್ಲ ಬ್ರಿಟಿಷ್ನವರ ಬೂಟ್ ನೆಕ್ಕಿದ್ದ. ಈ ತರ ನನಗೆ ತುಂಬಾ ಸುಧಾರಣೆಗಳಾಗಬೇಕು. ಯಾಕೋ ಕಾಂಗ್ರೆಸ್ ಪಕ್ಷದಲ್ಲಿ ವಿಚಲಿತರಾಗ್ಬಿಟ್ಟಿದ್ದೀರಿ. ಯಾಕೆ ಈ ರೀತಿ ಕಂಟ್ರೋಲ್ ಇಲ್ಲದೆ ಸ್ಟೇಟ್ಮೆಂಟ್ಗಳು ಕೊಡ್ತಾವೆ? ಇದನ್ನ ಖಂಡಿಸ್ತೀವಿ. ಯಾರ್ಯಾರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಅಪೋಸ್ ಮಾಡಿದ್ರು, ಬ್ರಿಟಿಷ್ ಪರವಾಗಿ ಯಾರ್ಯಾರು ಕೆಲಸ ಮಾಡಿದ್ರು ಅವ್ರ ವಿರುದ್ಧ ಅವ್ರಿಗೆ ಹೇಳಿದಷ್ಟೇನೆ. ನೀವು ಅವಾಗ RSS ಆಗಲಿ, ಹಿಂದೂ ಮಹಾಸಭಾ ಆಗಲಿ ಬ್ರಿಟಿಷರ ಪರವಾಗಿ ಕೆಲಸ ಮಾಡಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗೆ ಬೆಂಬಲ ಮಾಡಿದ್ರಾ? ಕಾಂಗ್ರೆಸ್ನ ಅಪೋಸ್ ಮಾಡಿದ್ರು. ಅವರು ಬ್ರಿಟಿಷರ ಪರವಾಗಿದ್ರು, ಬ್ರಿಟಿಷರ ಪರವಾಗಿದ್ದು ಬ್ರಿಟಿಷರ ಸೈನಿಕ ಸೇರ್ಕೊಂಡಿದ್ದು ಯುವಕರಿಗೆ ಕರೆ ಕೊಟ್ಟಂತವ್ರು ಸಾವರ್ಕರ್. ಅದನ್ನ ವಿಷಯವನ್ನ ಅವ್ರು ಆ ರೀತಿ ಹೇಳಿದ್ದಾರೆ ಹೊರತು ಈಗ ಪೆನ್ಷನ್ ತಗೊಂಡವ್ರು ಯಾರು ಬ್ರಿಟಿಷರಿಂದ? ಇದೇ ಸಾವರ್ಕರ್ ಅವರು. ಈ ವಿಷಯಗಳು ಅಷ್ಟೇ ಮಾತಾಡ್ತಾರೆ. ಇತಿಹಾಸದಲ್ಲಿ ಯಾವತ್ತೂ ಕೂಡ ಬ್ರಿಟಿಷರ ಪರವಾಗಿದ್ದಂತವ್ರು ದಪ್ಪ ಕ್ಲಾಸ್ ಅಲ್ಲ, ಬಿಜೆಪಿ ಯಾರು ಬಿಜೆಪಿ ಅಂತ ದೃಷ್ಟಿಕೋನಗಳು ಬದಲಿರ್ಲಿ, ಬದಲಾಗಿರ್ಬೋದು. ಆದ್ರೆ ಅವತ್ತು ಇವತ್ತು ಕೂಡ ಸಾವರ್ಕರ್ ಅವರನ್ನ ಇತಿಹಾಸದ ಪುಟಗಳಿಂದ ಅಳಿಸಿ ಹಾಕ್ಬೇಕು, ತೆಗೆದಾಕ್ಬೇಕು. ಅವ್ರ ಇತಿಹಾಸ ಬಿಜೆಪಿ ಇರೋ ತನಕ ಅದಾಗಲ್ಲ ಬಿಡಿ, ಆಸೆ ಕೈ ಬಿಟ್ಟು. ಒಂದ್ ನಿಮಿಷ, ನಟರಾಜ್ ಗೌಡ್ರೆ, ಜೈಲಲ್ಲಿದ್ದಾಗ ಐರನ್ ಮಾಡಿರುವಂತ ಬಟ್ಟೆಗಳು ಯಾರಿಗೆ ಸಿಗ್ತಾ ಇತ್ತು ಗೌಡ್ರೆ? ಜೈಲಲ್ಲಿದ್ದಾಗ ಬೇಕಾಗಿರುವಂತ ಫೆಸಿಲಿಟಿಗಳು ಯಾರಿಗೆ ಸಿಗ್ತಾ ಇತ್ತು? ರೂಮಲ್ಲಿ ಆರಾಮಾಗಿ ಜೈಲ್ ಅಂತಾನೆ ಅನಿಸ್ತಾ ಇರಲ್ಲ, ಅದು ಒಳ್ಳೆ ರೂಮ್ ಅನ್ನುವಂತ ರೀತಿಯಲ್ಲಿ ಇದ್ದಿದ್ದು ಯಾರಿಗೆ ಸಿಗ್ತಾ ಇದೆ? ಅದು ಕೆಲವು ಗೃಹ ಬಂಧನ ಅಂತ ಇರ್ತದೆ. ಈಗ ಒಮರ್ ಅಬ್ದುಲ್ಲನ 1 ವರ್ಷ ಕೂಡ ಹಾಕಿರಲ್ಲ ಜಮ್ಮು ಕಾಶ್ಮೀರದಲ್ಲಿ. ಇತಿಹಾಸದ ಪುಟಗಳಲ್ಲಿ ಗೃಹ ಬಂಧನದಲ್ಲಿ ಹಾಗೆ ಕೊಡ್ತಾ ಇದ್ದವರು ಭಾರತ ಸರ್ಕಾರ, ಮೋದಿ ಅವರು ಕೂಡ ಭಾರತ ಸರ್ಕಾರ ಗೃಹ ಇಲಾಖೆ ಅದೇ ರೀತಿ ಸ್ವತಂತ್ರ ಹೋರಾಟ ಮಾಡಿ ಸವಾಲೊಡ್ಡೋದಕ್ಕೆ ಮಹಾತ್ಮ ಗಾಂಧಿ ಅವರಾಗ್ಲಿ, ನೆಹರು ಆಗಲಿ, ಪಟೇಲ್ ಆಜಾದ್ ಅವರಾಗ್ಲಿ ನಾನು ಯಾಕೆ ಹೇಳ್ತಾ ಹೋರಾಟ ಮಾಡಿ ಒಂದ್ ಸೆಕೆಂಡ್, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಗೌಡ್ರೆ, ಬ್ರಿಟಿಷರು ಇದ್ದಂತ ಸಂದರ್ಭದಲ್ಲಿ ಯಾರ್ಯಾರು ಯಾವ್ಯಾವ ಪೊಸಿಷನ್ಗಳಲ್ಲಿ ಹೇಗಿದ್ರು ಅಂತ ಹೇಳಿ ನೀವು ನೋಡಿಲ್ಲ, ನಾನು ನೋಡಿಲ್ಲ, ಮಾನ್ಯ BK ಹರಿಪ್ರಸಾದ್ ಅವರು ನೋಡಿಲ್ಲ. ಅವ್ರೇನ್ ನೋಡಿದ್ರಂತ ಬೂಟ್ ನೆಕ್ ಹೋದನ್ನ? ಬಟ್ ನಾವು ನೀವು ಬುಕ್ ಓದಿದೀವಿ. ಅವ್ರೇನ್ ಬೂಟ್ ನೆಕ್ ನೋಡಿದ್ರಂತ? ಬ್ರಿಟಿಷರ ಪರವಾಗಿ ನೋಡ್ಕೊಂಡು ಯಾಕೆ ನಿಂತಿದ್ರಂತೆ BK ಹರಿಪ್ರಸಾದ್ ಅವರು? ಒಂದ್ ನಿಮಿಷ BK ಹರಿಪ್ರಸಾದ್ ಅವರು ಬೂಟ್ ನೆಕ್ ಹೋದನ್ನ ನೋಡ್ಕೊಂಡು ಯಾಕೆ ನಿಂತಿದ್ರು ಬ್ರಿಟಿಷ್ ಅವರದ್ದು? ಅವತ್ತೇ ವಿರೋಧ ಮಾಡಬೇಕಾಗಿತ್ತು. ಅವ್ರು ಮಾಡಿದ್ರು ಸತ್ಯ, ಅದು ಇತಿಹಾಸ ಹೇಳ್ಬೇಕಲ್ಲ. ಬ್ರಿಟಿಷರ ಪರವಾಗಿದ್ರು, ಬ್ರಿಟಿಷರ ಗುಲಾಮಗಿರಿ ಮಾಡಿದ್ರು ಸತ್ಯ ಹೇಳಿದ್ರೆ ರಾಜಕೀಯಕ್ಕೋಸ್ಕರ ನನಗೆ ಸ್ವತಂತ್ರವನ್ನ ಕೊಟ್ಟಂತವರಿಗೆ ಅವಮಾನ ಮಾಡಬೇಡಿ. ಸ್ವತಂತ್ರ ಕೊಟ್ಟ ಗಾಂಧಿ ರೀ, ಮಹಾತ್ಮ ಗಾಂಧಿ, ನೆಹರು ಅವರು, ಪಟೇಲ್ ರು, ಮಹಾತ್ಮ ಗಾಂಧಿ ಹೋರಾಟ ಇತ್ತು. ಲಕ್ಷಾಂತರ ಜನ ಹೋರಾಟ ಮಾಡಿದ್ರು, ಲಕ್ಷಾಂತರ ಜನ ಹೋರಾಟ ಮಾಡಿದ್ರು. ಬರೀ ಸ್ವತಂತ್ರ ಸಿಕ್ಕಿದ್ದು ನೆಹರು ಅವರಿಂದ, ಸ್ವತಂತ್ರ ಸಿಕ್ಕಿದ್ದು ಗಾಂಧಿ ಅವರಿಂದ. ಭಾರತದ